ನನ್ನ ಹೆಸರು ಉಮೇಶ್ ಕುಮಾರ್ ಅಂತ ಹೇಳಿ, ದಾವಣಗೆರೆಯವರು ನಾವು. ನನ್ನ ಮಗಳನ್ನ ಹೋದ ವರ್ಷ ಇದೇ ತರ ಗೆಟ್ ಟುಗೆದರ್ ಫಂಕ್ಷನ್ ಅಲ್ಲಿ ಅವಳನ್ನ ಕೆಮರವಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಕಳಿಸ್ಕೊಟ್ಟಿದ್ದೀನಿ. ಆಲ್ರೆಡಿ ನನಗೆ ಗೊತ್ತೇ ಇಲ್ಲ ಆಲ್ರೆಡಿ 1 ವರ್ಷ ಹೆಂಗ್ ಕಳಿತೇನೋ. ನನ್ನ ಮಗಳು ಕೂಡ ಆಲ್ರೆಡಿ ಫಸ್ಟ್ ಇಯರ್ ಮೆಡಿಕಲ್ ಮುಗಿಸಿದ್ಲು, ಈಗ ಸೆಕೆಂಡ್ ಇಯರ್ ಸ್ಟಾರ್ಟ್ ಆಯ್ತು. ನಾ ಹೇಳಕ್ ಇಷ್ಟಪಡ್ತೀನಿ, ನಾವು ಫಸ್ಟ್ ಇಲ್ಲಿಗೆ ಬಂದಾಗ ಒಬ್ರು ನಮ್ಮನ್ನ ಕರ್ಕೊಂಬಂದ್ರು ಇಲ್ಲಿಗೆ. ನಮಗೆ ಕೌಶಲ್ಯ ಮೇಡಮ್ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಒಬ್ರು ಕರ್ಕೊಂಬಂದ್ರು. ವರ್ಲ್ಡ್ ಎಜುಕೇಶನ್ ಸೆಂಟರ್ ಅಂತ ಹೇಳಿ ಕರ್ಕೊಂಬಂದ್ರು. ನಿಜವಾಗ್ಲೂ ನಮಗೆ ಸಂತೋಷ ಆಯ್ತು. ಇನ್ನೊಂದೊಂದು ಒಳ್ಳೆ ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಕೌಶಲ್ಯ ಮೇಡಮ್ಗೆ ಮತ್ತು ದೀಪಕ್ ಸರ್ಗೆ. ಯಾಕೆ ಅಂದರೆ ಕೌಶಲ್ಯ ಮೇಡಮ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಅವರು ಕೂಡ ನಮ್ಮ ದಾವಣಗೆರೆ ಜಿಲ್ಲೆಯವರು ಅಂತ. ಅದು ಕೂಡ ಹೊನ್ನಾಳಿ ಹತ್ರ ಒಂದು ಹಳ್ಳಿಯವರು. ಅವ್ರ ತಂದೆಯವರು ಬಂದು ಗೌರ್ಮೆಂಟ್ ಟೀಚರ್. ನಮಗೆ ತುಂಬ ಖುಷಿ ಆಯ್ತು. ಆವಾಗ ಅವ್ರ ಮೇಲೆ ನಮಗೆ ತುಂಬ ಭರವಸೆನ ಬಂತು. ಅದೇ ಥರ ನಮಗೆ ಸಪೋರ್ಟ್ ಮಾಡಿದ್ರು. ಯಾಕಂದರೆ ನನಗಿರೋದು ಒಬ್ಳು ಮಗಳು, ಅವಳು ನಾವು ಕಳಿಸ್ಕೊಡ್ತಿದ್ರು. ನಮ್ಗೆ ಕೂಡ ಒಂದು ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಹಾಗಾಗಿ ನಾನು ಇವ್ರ ಹತ್ರ ಬಂದೆಲ್ಲ ಮಾತಾಡಿದಾಗ ಎಲ್ಲ ಮಾಡಿದೆ. ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ವಿಶಾಲಾಕ್ಷಿ ಮೇಡಮ್ ಆಗಿರ್ಬೋದು, ಅಪ್ಡೇಟ್. ನಾನು ಅವರು ನನ್ನಿಂದ ಬೇಜಾರಾಗಿರ್ಬೋದು, ನಾ ಡೈಲಿ ಫೋನ್ ಮಾಡ್ತಾ ಇದ್ದೆ. ಮೇಡಮ್ ಏನಾಯ್ತು ಮೇಡಮ್ ಮಗಳದು, ಎಲ್ಲಿ ಕಳಿಸ್ತಾ ಇದ್ದೀರಾ ಎಲ್ಲ. ನಮಗೆ ಇಲ್ಲಿ ಕರೆಸಿ ಒಂದು ಗೆಟ್ ಟುಗೆದರ್ ಫಂಕ್ಷನ್ ಮಾಡಿದ್ರೆ ತುಂಬ ಖುಷಿ ಆಯಿತು. ನಾವೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನನ್ನ ಮಗಳು ರಷ್ಯಾದಲ್ಲಿರೋದು. ಅಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ಇಂಡಿಯನ್ಸ್ಗೆ ಒಳ್ಳೆ ವ್ಯಾಲ್ಯೂ ಇದೆ. ಅಲ್ಲಿ ಇಂಡಿಯನ್ಸ್ಗೆ ವ್ಯಾಲ್ಯೂ ಇದೆ. ಆಮೇಲೆ ಲೆಕ್ಚರ್ಸ್ ಆಗಲಿ ಎಲ್ಲ ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಈಗ ನಾನು ನಮ್ಮ ಕರ್ನಾಟಕದಲ್ಲಿ ಮೆಡಿಕಲ್ ಮಾಡ್ತಿರೋ ಹುಡುಗರು, ನಾನು ಸ್ಟೂಡೆಂಟ್ಸ್ ನೋಡ್ತಾ ಇರ್ತೀನಿ. ದೇ ವಿಲ್ ರೋಮಿಂಗ್ ಆನ್ ದ ಸ್ಟ್ರೀಟ್ಸ್, ಅಂದ್ರೆ ಓಡಾಡ್ತಾ ಇರ್ತಾರೆ. ಅಲ್ಲಿ ಆ ಥರ ಇಲ್ಲ. ಎಷ್ಟು ಸ್ಟ್ರಿಕ್ಟ್ ಇದೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ, ಈಗ ನಾನಿಲ್ಲಿ, ನನ್ನ ಮಗಳು ಅಲ್ಲಿ, ಅವಳು 1 ದಿವಸ 2 ದಿವಸ ಕ್ಲಾಸಿಗೆ ಹೋಗಿಲ್ಲ ಅಂದ್ರೂ ಕೂಡ ಅಲ್ಲಿ ಅಪ್ಡೇಟ್ ಬರುತ್ತೆ, ಕೇಳ್ತಾರೆ. ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ನಮಗೆ ಸಂತೋಷ ಆಯಿತು. ಹಾಗಾಗಿ ಪೇರೆಂಟ್ಸ್, ನೀವು ಭಯ ಪಡೋದು ಬೇಡ. ರಷ್ಯಾದಲ್ಲಿ ನನ್ನ ಮಗಳು ಕೆಮರವಾ ಸ್ಟೇಟ್ ಮೆಡಿಕಲ್ ಸಿಟಿಲಿ ಓದ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಆಮೇಲೆ ಕ್ಲೀನ್ ಸಿಟಿ ಇದೆ. ನಿಜವಾಗ್ಲೂ ಅವಳು ಇಲ್ಲಿ ಅಲ್ಲಿ ಡಸ್ಟ್ ಅಲರ್ಜಿ ಇತ್ತು. ತುಂಬ ಆಕ್ಷಿ ಅಂತ ಇಲ್ಲ, ಅಲ್ಲಿ ಏನೂ ಇಲ್ಲ, ಚೆನ್ನಾಗಿದ್ದಾಳೆ. ಮತ್ತೆ -ಡಿಗ್ರಿ ಆಗುತ್ತೆ, ಆದರೂ ಕೂಡ ಅಲ್ಲಿ ತುಂಬ ಚೆನ್ನಾಗಿದೆ. ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು, ಇಲ್ಲಿಂದ ನೀವೇನೇ ಬ್ಯಾಗೇಜ್ ತೊಗೊಂಡು ಹೋಗ್ತಿರಲ್ಲ, ಆಲ್ಮೋಸ್ಟ್ ಅಲ್ಲಿ ನೀವು ಸ್ವೆಟರ್ಸ್ ಆಗಲಿ ಶೂಸ್ ಆಗಲಿ ಇಲ್ಲಿ ತಗೋಬೇಡಿ, ಅಲ್ಲೇ ತಗೊಳ್ಳಿ. ಯಾಕೆಂದರೆ ಇಲ್ಲಿದಲ್ಲಿ ಸೆಟ್ ಆಗಲ್ಲ. ಅದನ್ನು ಕೇಳಿ ಇಷ್ಟಪಡ್ತೀನಿ. ಕೌಶಲ್ಯ ಮೇಡಮ್ ಹೇಳಿದ್ರು ನನಗೆ, ಅವರು ಇಲ್ಲೇನು ಕೊಡಿಸ್ಬೇಡ್ರಿ ಅಂತ, ಅಲ್ಲೇ ತಗೊಳ್ಳಿ, ಅಲ್ಲಿ ಸೆಟ್ ಆಗುತ್ತೆ. ಹಾಗಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಚೆನ್ನಾಗಿದೆ ಅಲ್ಲೆಲ್ಲ. ನಿಮ್ಮ ಮಕ್ಕಳನ್ನ ಆರಾಮಾಗಿ ಕಳಿಸ್ಕೊಡ್ಬೋದು. ನನ್ನ ಮಗಳು ಈಗ ಫಸ್ಟ್ ಇಯರ್ ಮುಗಿಸಿ ಎಲ್ಲ ಸೆಕೆಂಡ್ ಇಯರ್ ಎಲ್ಲ ಕ್ಲಾಸ್ ಸ್ಟಾರ್ಟ್ ಆಯಿತು ಅವಳಿಗೆ. ಆಮೇಲೆ ಅಲ್ಲಿ ನಿಮಗೆ ರಷ್ಯನ್ ಭಾಷೆ ಕೂಡ ಹೇಳ್ಕೊಡ್ತಾರೆ, ಲ್ಯಾಟಿನ್ ಭಾಷೆ ಕೂಡ ಅಲ್ಲಿ ಸ್ಪೀಚ್ ಮಾಡ್ತಿದ್ದಾರೆ ಅವ್ರಿಗೆ. ಅದು ಕ್ಲಾಸ್ ಇದೆ ಅವ್ರಿಗೆ. ಆಮೇಲೆ ಹಾಸ್ಟೆಲ್ ಬಗ್ಗೆ ನಾನು ಹೇಳಲೇಬೇಕು, ಚೆನ್ನಾಗಿದೆ. ಎವ್ರಿ 2 ಫ್ಲೋರ್ಸ್ ಒಂದು ಅವರಿಗೆ ಮೆಸ್ ಅಂದರೆ ಕಿಚನ್ ಇರ್ತದೆ. ದೇ ಕ್ಯಾನ್ ಪ್ರಿಪೇರ್ ದ ಫುಡ್, ಅವರೇ ಮಾಡ್ಕೋಬೋದು. ಅವ್ರಿಗೆ ಗ್ರಾಸರೀಸ್ ಎಲ್ಲ ಸಿಗುತ್ತೆ, ಮಾಡ್ಕೊಳ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಅಷ್ಟೇ ಮೇಡಮ್, ಇನ್ನೇನು ಹೇಳಲ್ಲ. ಯಾಕಂದರೆ ನಿಮ್ಮ ಮಕ್ಕಳು ನೀವು ಕಳಿಸ್ತಾ ಇದ್ದೀರಾ. ಆಮೇಲೆ ಪೇರೆಂಟ್ಸ್ ಇದನ್ನ ಸ್ಟ್ರೆಸ್ ಆಗೋದು ಏನು ಅವಶ್ಯಕತೆ ಇಲ್ಲ. ಅವರು ನಾನು ನನ್ನ ಮಗಳನ್ನ ಏರ್ಪೋರ್ಟಲ್ಲಿ ನಾವೆಲ್ಲ ಹೋಗಿದ್ವಿ. ಇಲ್ಲಿಂದ 9 ಜನ ಕಳಿಸ್ಕೊಟ್ರು. ನಾವು ಹೋದಾಗ ನಮಗೊಂದು ಭಯ ಇತ್ತು. ನನ್ನ ಮಗಳು ಯಾವಾಗ ಏರ್ಪೋರ್ಟ್ ಒಳಗಡೆ ಹೋದ್ರೋ ಹೊಸ ಪ್ರಪಂಚ ಅವರಿಗೆ, ಹೊಸ ಪ್ರಪಂಚ. ಕರೆಕ್ಟ್ ಅದು. ಯಾಕಂದರೆ ಏರ್ಪೋರ್ಟ್ ಒಳಗೆ ಹೋಗಿ ಅಲ್ಲಿಂದ ಅವ್ರು ಏನು ಮಾಡಿದ್ರು, ಡೆಲ್ಲಿಗೆ ಹೋದರು. ಫಸ್ಟ್ ಅಲ್ಲ, ಆ ಟೈಮಲ್ಲಿ ನಮಗೆ ಪ್ರಯಾಗ್ರಾಜಲ್ಲಿ ಒಂದು ಇವೆಂಟ್ ನಡೀತಾ ಇತ್ತು, ಗೊತ್ತಿರ್ಬೋದು. ಹಾಗಾಗಿ ಡೆಲ್ಲಿಗೆ ಅವರಿಗೆ ಟಿಕೆಟ್ ಸಿಗಲ್ಲ ಅಂತೇಳಿ ಭೂಪಾಲ್ ಕಳಿಸ್ಕೊಟ್ಟು, ಭೂಪಾಲಿಂದ ಅವರು ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ ಮತ್ತೆ ತಷ್ಕಿಂತ ಅಂತ ಹೋದ್ರು. ಅಲ್ಲಿಂದ ಅವರು ಕ್ಯಾಬಲ್ಲಿ ಅವರ ಒಂದು ಯೂನಿವರ್ಸಿಟಿಗೆ ಹೋದ್ರು. ನಿಜವಾಗ್ಲೂ ಸೇಫ್ ಆಗಿದ್ದಾಳೆ, ಚೆನ್ನಾಗಿದ್ದಾಳೆ, ಆರಾಮಾಗಿ ಕಳಿಸ್ಬೋದು. ಆಮೇಲೆ ಸ್ಟಡೀಸ್ ತುಂಬ ಚೆನ್ನಾಗಿದೆ. ಆಮೇಲೆ ಲೆಕ್ಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಇಲ್ಲಿಗೂ ಅಲ್ಲಿಗೂ ಸರ್, ಈಗ ಇಲ್ಲಿ 1:30 ಆಗಿದೆ ಅಂದ್ಕೊಳ್ಳಿ, ಅಲ್ಲಿ ಆಲ್ರೆಡಿ 3 ಗಂಟೆ ಅಷ್ಟೇ ಡಿಫ್ರೆನ್ಸ್ ಇದೆ. 1:30 ಗಂಟೆ ಮುಂದಿದ್ದಾರೆ ಅವರು. ಆಮೇಲೆ ಇನ್ನೊಂದು ಏನಂದರೆ, ನಿಮಗೆ ವಾಟ್ಸಪ್ ವಿಡಿಯೋ ಕಾಲ್ ಡೈಲಿ ಮಾಡ್ತಾರೆ ಅವರು. ಅದ್ರ ಬಗ್ಗೆ ಏನು ತೊಂದರೆ. ಯಾಕಂದರೆ ಡೈಲಿ ನಮಗೆ ನಾವು ನಮ್ಮ ಜೊತೆ ಇದೆ ಅನ್ಕೊಂತೀವಿ. ನಾವು ಹೆಂಗೆ 10 ತಿಂಗಳು ಕಳಿತೀನೋ ಗೊತ್ತಾಗಿಲ್ಲ. ಫಸ್ಟ್ ಇಯರ್ ಮೆಡಿಕಲ್ ಹೆಂಗೆ ಕೂಡಿಸಿದ್ರು ಗೊತ್ತಾಗಿಲ್ಲ. ಅಲ್ಲೆಲ್ಲ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಕಾಲೇಜ್ಗಳಿಗೆ, ನಮ್ಮ ಇಲ್ಲಿ ಡೆಂಟಲ್ ಮೆಡಿಕಲ್ ಕಾಲೇಜ್ಗಳಿಗೆ ನಾವು ಡೈರೆಕ್ಟ್ ನಾನು ಬೇಕಾದ್ರೆ ಹೋಗ್ಬಿಡ್ಬೋದು. ಅಲ್ಲಿ ಹಂಗಿಲ್ಲ.
ಹೇಳ್ತೀನಿ, ಅಲ್ಲಿ ಆ ರೀತಿ ಇರೋದೇ ಇಲ್ಲ. ಸ್ಟೂಡೆಂಟ್ ಮಸ್ಟ್ ಗೋ ಟು ಎಂಟರ್ ದ ಕಾಲೇಜ್. ಪೇರೆಂಟ್ಸ್ ಆಗಲಿ ಇಲ್ಲಿಂದ ಯಾರೇ ಬಂದಿರ್ತಂದ್ರೂ ಕೂಡ ಯಾರು ಅಲ್ಲೋ ಇರಲ್ಲ. ವಿಶಾಲಾಕ್ಷಿ ಮೇಡಮ್ ಕೂಡ ಯುಗೋಸ್ಲೇವಿಯಾಗೆ ಹೋಗಿದ್ರು, 15 ದಿವಸ ಅಲ್ಲಿದ್ರು ಅವರು, ಕಾಲೇಜಿಂದ ಹೊರಡೆ ಕೂತ್ಕೊಂಡಿದ್ರು ಅವರು. ಹಾಗಾಗಿ ಹೇಳ್ತೀನಿ, ನೀವು ಯಾವುದಕ್ಕೂ ಭಯ ಪಡೋದು ಬೇಡ, ಎಲ್ಲ ಅಲ್ಲಿ ರೆಡಿ ಆಗ್ತಾನೆ ಇರ್ತದೆ. ಯಾಕಂದ್ರೆ ಇಲ್ಲಿಂದ ಹೋಗಿರೋ ಸೀನಿಯರ್ಸ್ ಮಕ್ಳು ಇರ್ತಾರೆ, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಆ ಥರ ಇದೆ. ಯಾಕಂದ್ರೆ ನಾನು ಅನುಭವದ ಮಾತು ನಿಮ್ಗೆ ಹೇಳಕ್ ಇಷ್ಟಪಡ್ತಿದ್ದೀನಿ. ಯಾಕಂದ್ರೆ ನನಗಿರೋದು ಒಬ್ಳೇ ಮಗಳು. ನಾನು ಅವಳನ್ನ ಒಂದು ಬಸ್ಸಲ್ಲಿ ನಾನು ಕಳಿಸಿದ್ದಿಲ್ಲ, ಅವಳನ್ನ ನಾನೇ ಬೈಕಲ್ಲಿ ಹೋಗ್ಬಿಡ್ದೆ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅವಳು PU ಮಾಡ್ಬೇಕಾದ್ರೆ ಒಂದು ಅವಳು ಸ್ಕೂಟರ್ ಕೊಡಿಸಿದ್ದೆ, ಹೊಡಿತಾ ಇದ್ಲು. ಆದ್ರೂ ಕೂಡ ಬೆಳಗ್ಗೆ 7 ಅವಳು ಹಿಂದ್ಗಡೆ ಹೋಗ್ತಾ ಇದ್ದೆ, ನಾನು ಮುಂದೆ ಅವಳು ಹೋಗ್ತಾ ಹಿಂದ್ಗಡೆ ಹೋಗ್ತಾ ಇದ್ದೆ. ಸಾಯಂಕಾಲ ಮತ್ತೆ 8 ಬರ್ತಾ. ಅದಕ್ಕೆ ಅವರು ಫ್ರೆಂಡ್ಸ್ ಎಲ್ಲ, ಅಲ್ಲಮ್ಮ ನಿನಗೆ ನಿಮ್ಮ ಅಪ್ಪಾಜಿ ಸ್ಕೂಟರ್ ಕೊಡಿಸಿ ಎಲ್ಲ ಕೊಡಿಸಿದ್ರೆ ಆದ್ರೂ ನಿನಗೆ ಬರ್ತಾರಲ್ಲ ಅಂತ. ನನಗೆ ಬೈಯೋಳು, ಅಪ್ಪಾಜಿ ನೀವು ಬರಬೇಡ ಅಪ್ಪಾಜಿ ಹಂಗೆ. ನನಗೆ ಅಷ್ಟು ನಾನು ನೋಡ್ಕೊಂಡವಳು. ಈಗ ಅವಳು ಒಬ್ಬಳೇ ಅಲ್ಲಿದ್ದಾಳೆ, ನನಗೆ ಖುಷಿನೇ ಅದು. ಅದಕ್ಕೆ ಕಾರಣ ನಮ್ಮ WEC ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾ ಹೇಳಕ್ಕೆ ಇಷ್ಟಪಡ್ತೀನಿ, ಆರಾಮಾಗಿ ಕಳಿಸ್ಕೊಡಿ ಸರ್. ಫಾದರ್ ಮದರ್ಗೆ ಹೇಳೋದು, ತಂದೆ ತಾಯಿಯವ್ರಿಗೆ ಹೇಳೋದಂದ್ರೆ ನೀವು ಆರಾಮಾಗಿ ಕಳಿಸ್ಕೊಡಿ, ಅದ್ರ ಬಗ್ಗೆ ಭಯನೇ ಇಲ್ಲ. ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.